ಮಾಸ್ಕ್ ಧರಿಸಿ, ಕೆಮ್ಮು ಸೀನು ಬಂದಾಗ ಕರವಸ್ತ್ರ, ಟಿಶ್ಯೂ ಬಳಕೆ ಮಾಡಿ. ಸೋಂಕಿನ ಬಗ್ಗೆ ಮುಂಜಾಗ್ರತೆ ಸಾಕು, ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ. ಎಚ್ಎಂಪಿವಿ ಸೋಂಕಿಗೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳಿಗೆ ಜಾಮೀನು ಭಾಗ್ಯ. ಆರೋಪಿಗಳ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ. ಸುಪ್ರೀಂ ಕೋರ್ಟ್ ಮೊರೆ ಹೋದ ಬೆಂಗಳೂರು ನಗರ ಪೊಲೀಸರು. ಮಾರ್ಚ್ 1ರಿಂದ 8ರ ತನಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ಸರ್ವ ಜನಾಂಗದ ಶಾಂತಿಯ ತೋಟ ಥೀಮ್ ಅಡಿ ಆಚರಣೆ. 9 ಕೋಟಿ ವೆಚ್ಚದಲ್ಲಿ 200ಕ್ಕೂ ಹೆಚ್ಚು ಸಿನಿಮಾ ಪ್ರದರ್ಶನ ಎಂದ ಸಿಎಂ ಸಿದ್ದರಾಮಯ್ಯ. %60 ಏರಿಕೆಯಾದ ಸಿದ್ದರಾಮಯ್ಯ ಸರ್ಕಾರದ ಲಂಚ ಪ್ರಕರಣ. ತುಮಕೂರಿನ ಕಾಂಗ್ರೆಸ್ ಮುಖಂಡರು ಮಾಡಿರುವ ಆರೋಪವಿದು ಎಂದ ಎಚ್ಡಿಕೆ. ಸಿದ್ದರಾಮಯ್ಯ ಹಿಟ್ ಅಂಡ್ ರನ್ ಸಿಎಂ ಎಂದು ಎಕ್ಸ್ನಲ್ಲಿ ಬರೆದ ಎಚ್ಡಿ ಕುಮಾರಸ್ವಾಮಿ. ಕಾಶ್ಮೀರದಲ್ಲಿ ಪ್ರಾಣಾಂತಕವಾದ ಚಳಿ, ಸಾವಿನ ಸಂಖ್ಯೆ 11ಕ್ಕೆ ಏರಿಕೆ. ಉಸಿರುಗಟ್ಟಿ ದಂಪತಿ ಸೇರಿ ಒಂದೇ ಕುಟುಂಬದ 5 ಸಾವು. ಶೀತದ ಹೊಡೆತಕ್ಕೆ ತತ್ತರಿಸಿದ ಜಮ್ಮು ಕಾಶ್ಮೀರದ ಶ್ರೀನಗರ ಜನತೆ. ಗಾಲಿ ಕುರ್ಚಿಯಲ್ಲಿಯೇ ವೈದ್ಯನಾಥನ ದರ್ಶನ ಪಡೆದ ಮಾಜಿ ಪ್ರಧಾನಿ. ದೇಶದ ಉತ್ತಮ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ ಎಚ್ಡಿ ದೇವೇಗೌಡ. ಕೊರೆಯುವ ಚಳಿಯಲ್ಲಿಯೂ ದೇವರ ದರ್ಶನ ಪಡೆದ ಮಣ್ಣಿನ ಮಗ. ಛತ್ತೀಸ್ಗಢ್ನಲ್ಲಿ ಭದ್ರತಾ ಸಿಬ್ಬಂದಿ ಇದ್ದ ವಾಹನ ಸ್ಫೋಟಿಸಿದ ನಕ್ಸಲರು. ನಮ್ಮ ಸೈನಿಕರ ತ್ಯಾಗ ವ್ಯರ್ಥವಾಗಲ್ಲ ಅಂದ ಕೇಂದ್ರ ಗೃಹ ಸಚಿವ. 2 ವರ್ಷದಲ್ಲಿ ನಕ್ಸಲಿಸಂ ಅಂತ್ಯಗೊಳಿಸುತ್ತೇವೆ ಅಂತ ಅಮಿತ್ ಶಾ ಶಪಥ. 15ನೇ ಆವೃತ್ತಿಯ ಏರೋ ಇಂಡಿಯಾ 2025ಕ್ಕೆ ದಿನಾಂಕ ನಿಗದಿ. ಫೆಬ್ರವರಿ 10ರಿಂದ ಬೆಂಗಳೂರಿನಲ್ಲಿ ಏಷ್ಯಾದ ಅತಿ ದೊಡ್ಡ ಏರ್ ಶೋ. ರನ್ವೇ ಟು ಎ ಬಿಲಿಯನ್ ಅಪಾರ್ಚುನಿಟೀಸ್ ಧ್ಯೇಯದ ಅಡಿ ಯೋಜನೆ. ದೇವಾಲಯಗಳ ನಿರ್ಮಾಣದಲ್ಲಿ ಯೋಜನಾ ಲಹರಿ, ಕಲ್ಪನಾ ಶಕ್ತಿ. ದೇಶಕ್ಕೆ ವಿಶ್ವಕರ್ಮ ಸಮಾಜದ ಕೊಡುಗೆ ಅತ್ಯದ್ಭುತ ಮತ್ತು ಅಪಾರ. ಅರಕಲಗೂಡು ಪಟ್ಟಣದಲ್ಲಿ ಮಾಜಿ ಮಂತ್ರಿ ಎ ಮಂಜು ಹೇಳಿಕೆ.